ಹಾಗೆ ವೆಲ್ಕಮ್ ಟು ಎಸ್ ಕೆ ಸ್ಟುಡಿಯೋಸ್. ಇವತ್ತು ನಾವು ಈ ಒಂದು ಫೋಟೋಶೂಟ್ನ ಯಾವ ರೀತಿ ಮಾಡಿದ್ವಿ ಮತ್ತೆ ಬರೀ ಫೋಟೋಶೂಟಾ ಬೇರೆ ಏನಾದರೂ ಕೆಲಸಗಳಾಗಿದ್ಯಾ ಅಂದ್ರೆ ಸಿಂಪಲ್ ಆಗಿ ಹೇಳಕ್ಕೆ ಇದು ಹೇಳೋ ಅಷ್ಟು ಸಿಂಪಲ್ ಆಗಿಲ್ಲ. ಬಿಕಾಸ್ ಇಲ್ಲೊಂದಷ್ಟು ತುಂಬಾ ದೊಡ್ಡ ದೊಡ್ಡ ಬ್ಯಾಕ್ಗ್ರೌಂಡ್ ವರ್ಕ್ಗಳು ನಡೆದಿದೆ, ತುಂಬಾ ಜಾಸ್ತಿನೇ ನಡೆದಿದೆ and ತುಂಬಾ ಟೈಮ್ ಕೂಡ ಹಿಡಿದಿದೆ. ಇದು ಫೈನಲ್ ಔಟ್ಪುಟ್ ಆಗಿದೆ. ಓಕೆ, ಈ ಒಂದು ಫೈನಲ್ ಔಟ್ಪುಟ್ ಏನಿದೆ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಿದೆ. ಈ ಟೆಕ್ಸ್ಟ್ ಎಲ್ಲ 3D ಆಗಿದೆ. ನೀವು ಅದನ್ನ ಮೂವ್ ಕೂಡ ಮಾಡ್ಬೋದು ಎಲ್ಲಿಗೆ ಬೇಕಾದ್ರೂ. ಬ್ಯಾಕ್ಗ್ರೌಂಡ್ ಇದು ಆಕ್ಚುಲಿ ನಾನು ಫೋರ್ಗ್ರೌಂಡ್ ಅಲ್ಲಿ ಹಾಕಿದ್ದೀನಿ, ಇದು ಬ್ಯಾಕ್ಗ್ರೌಂಡ್ ಅಲ್ಲಿ ಹಾಕಿದ್ದೀನಿ. ಸೊ ಐ ಥಿಂಕ್ ಆ ಒಂದು ಈ ಹತ್ರ ಶ್ಯಾಡೋ ಆಗಿರ್ಬೋದು, ಈ ಎಸ್ ಇರ್ಬೋದು, ಇದೆಲ್ಲ ಒಂದು 3D ಎಫೆಕ್ಟ್ ತರ ಕಾಣಿಸ್ತದೆ. ಅಂಡ್ ಈ ಫೋಟೋಶೂಟ್ ಹಿಂಗಿತ್ತು ಅಥವಾ ಹೆಂಗ್ ಮಾಡಿದ್ವಿ ಅನ್ನೋದಾದ್ರೆ ಅಲ್ಲಿ ಬ್ಯಾಕ್ ಟು ಮೈ ಒರಿಜಿನಲ್ ಕಾಂಪ್. ಇದು ನನ್ನ ಒರಿಜಿನಲ್ ಕಾಂಪ್ ನೋಡಿದ್ರೆ ತುಂಬಾನೇ ಇದೆ. ಸೊ ಹಿಂಗೆ ಫೋಟೋಶೂಟ್ ಆಗಿದ್ದು ಫಸ್ಟ್. ಈ ತರ ಒಂದು ಫೋಟೋಶೂಟ್ನ ಎಡಿಟಿಂಗ್ ಅಲ್ಲಿ ನಾವು ಒಂದು ಈ ಲೆವೆಲ್ಗೆ ತರಬೇಕಾಗುತ್ತೆ. ಆ ಲೆವೆಲಿಂದ ನೆಕ್ಸ್ಟ್ ಈ ಲೆವೆಲ್ಗೆ ಬರುತ್ತೆ. ಇದು ಹೆಂಗಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಬಟ್ ಡೆಪ್ತ್ ಆಗಿರೋಕ್ಕಾಗಲ್ಲ. ಡೆಪ್ತ್ ಆಗಿ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಅಂಡ್ ಈಚ್ ಹ್ಯಾಸ್ ಇಟ್ಸ್ ಓನ್ ಇಮೇಜ್. ಓಕೆ, ಸರಿ. ಈ ಒಂದು ಇಮೇಜ್ನ ತಗೊಂಡೆ. ಸ್ವಲ್ಪ ನನಗೆ ರಿಫ್ಲೆಕ್ಟಿವ್ ಸರ್ಫೇಸ್ ಬೇಕಾಗಿತ್ತು. ಅದನ್ನ ರಿಫ್ಲೆಕ್ಟಿವ್ ಸರ್ಫೇಸ್ಗೆ ಬೇರೆ ಒಂದು ಇಮೇಜಲ್ಲಿ ರಿಫ್ಲೆಕ್ಟ್ನೇ ಮಾಡ್ಕೊಂಡಿದ್ದೆ. ಅದನ್ನ ತೆಗೆದು ಸ್ವಲ್ಪ ರಿಫ್ಲೆಕ್ಟಿವ್ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ದೆನ್ ಎರಡನೇ ಇಮೇಜ್ ನಾನು ಏನು ಹಾಕಿದ್ದೆ, ಇಲ್ಲಿ ಸ್ವಲ್ಪ ಬೇರೆ ಕಲರ್, ಬ್ಲ್ಯಾಕ್ ಇಲ್ಲ, ಅಲ್ಲಿ ಬೇರೆ ಕಲರ್ ಇದೆ. ಸೊ ನಾನೇನು ಮಾಡ್ತೀನಿ, ಅಗೈನ್ ಒಂದು ಬ್ಲ್ಯಾಕ್ ಲೇಯರ್ ಆಡ್ ಮಾಡ್ತೀನಿ ಅದಕ್ಕೆ ಅಂತಾನೆ. ಸೊ ಒಂದು ರಫ್ ಆಗಿ ಮಾಡಿರೋಂಥದ್ದು, ಬಿಕಾಸ್ ಅದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೋಗುತ್ತೆ ಅಂತ. ದೆನ್ ಇನ್ನೊಂದು ಲೇಯರ್ ಆಡ್ ಮಾಡ್ತೀನಿ. ಅದು ಸಿಂಗಲ್ ಲೇಯರ್ ಆಗಿರುತ್ತೆ. ಈ ತರ ಒಂದು ಸಿಂಗಲ್ ಲೇಯರ್, ಅದು ಬ್ಯಾಕ್ಗ್ರೌಂಡ್ ಎಲ್ಲ ಕಟ್ ಮಾಡಿ ಒಂದು ಲೇಯರ್ ಆಡ್ ಮಾಡ್ತೀನಿ. ರಫ್ ಕಟ್ ಅಷ್ಟೇ ಅದು. ದೆನ್ ರಫ್ ಕಟ್ ಇಂದ ಒಂದೊಂದೇ ಕಟ್ನ ಆಡ್ ಮಾಡ್ಕೊಂಡ್ ಬರ್ತೀನಿ. ಸೊ ಹಂಗೇನೆ ಒಂದೊಂದೇ ಒಂದೊಂದೇ ಬರ್ತಾ ಇರುತ್ತೆ. ಒಂದೇ ಲೇಯರ್ಗಳನ್ನ ಆಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಪೇಂಟಿಂಗ್ ಗೀಟಿಂಗ್ ಎಲ್ಲ ವರ್ಕ್ ನಡೆಯುತ್ತೆ. ಸೊ ಅದು ಯಾವ ತರ ಒಂದು ಸ್ಟುಡಿಯೋದಲ್ಲಿ ಲೈಟಿಂಗ್ ಸೆಟಪ್ ಇರುತ್ತೆ ಅನ್ನೋದು ನೋಡ್ಕೊಂಡು ಈ ಕಲರ್ಗಳು ಬರುತ್ತೆ. ಇನ್ನ ನೋಡ್ಬೋದು ಅಲ್ಲಿ ಅಂತ ಏನು ಚೇಂಜಸ್ ಆಗಿಲ್ಲ, ಸ್ವಲ್ಪ ಬಿಟ್ರೆ. ಅಂಡ್ ಸ್ವಲ್ಪ ಸ್ವಲ್ಪನೇ ರಿಫ್ಲೆಕ್ಟಿವ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಕೊಟ್ಮೇಲೆ ಏನಾಗುತ್ತೆ ಅಂದ್ರೆ ಫೈನಲ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಹಿಂಗ್ ಬಂದು ನಿಂತ್ಕೊಳುತ್ತೆ. ಇದೆಲ್ಲ ಎಡಿಟಿಂಗ್, ಇದೆಲ್ಲ ಮಾಸ್ಕ್ ಹಾಕಿರುವಂತದ್ದು ತುಂಬಾನೇ ಟೈಮ್ ಹಿಡಿಯುತ್ತೆ. ಇದು ಸಿಂಪಲ್ ಹೆಂಗ್ ಮಾಸ್ಕ್ ಬಂದಿದೆ, ಇದ್ರ ಮಾಸ್ಕ್ ನೋಡಿ. ಅಂಡ್ ಈ ಒಂದು ಮಾಸ್ಕ್ ಇಷ್ಟು ಮಾತ್ರ ಹಾಕಿದೀನಿ, ಈ ಒಂದು ಮಾಸ್ಕ್ ಇಷ್ಟು ಮಾತ್ರ ಇದೆ, ಅಂಡ್ ಈ ಒಂದು ಮಾಸ್ಕ್ ಇಷ್ಟ, ಅದು ತುಂಬಾನೇ ಇದೆ. ಅದು ಹೇಳ್ಕೊಂಡು ಹೋದ್ರೆ ತುಂಬಾ ಇದಾಗುತ್ತೆ. ಸೊ ಅಂಡ್ ಫೈನಲ್ ಆಗಿ ಈ ಒಂದು ಲೇಯರ್ಗೆ ಸ್ವಲ್ಪ ಒಂದು ಕಲರ್ ಫುಲ್ ಆಗಿ ಬರಲಿ ಅಂತ ನಾನು ಇದನ್ನ ಆಡ್ ಮಾಡ್ತೀನಿ. ನೀವು ಬೇಕಂದ್ರೆ ವೈಬ್ರೆನ್ಸ್ ಆಡ್ ಮಾಡ್ಬೋದು. ವೈಬ್ರೆನ್ಸ್ ಆನ್ ಮಾಡಿ ಸ್ವಲ್ಪ ಇದನ್ನ ವೈಬ್ರೆನ್ಸ್ ಜಾಸ್ತಿ ತಂದ್ರೆ ಸಾಕು. ಇರುವಂತ ಕಲರ್ಗಳು ಫುಲ್ಲು ಒಂಥರ ಫುಲ್ ಕಲರ್ಫುಲ್ ಆಗಿ ಬರುತ್ತೆ. ಸ್ಯಾಚುರೇಷನ್ ಏನ್ ಜಾಸ್ತಿ ಮಾಡಕ್ ಹೋಗಲ್ಲ. ವೈಬ್ರೆನ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇದು ತುಂಬಾ ಒಂದು ಕ್ಲಾಸ್ ಆಗಿ ಬಂದಿದೆ. ಎಲ್ಲಿಂದ ಎಲ್ಲಿಗೆ ಬಂದಿದೆ ಒಂದು ಇಮೇಜ್ ಅಂದ್ರೆ ಇಷ್ಟಿಂದ ಒಂದು ಸ್ಟುಡಿಯೋ ಲೈಟಿಂಗ್ ಸೆಟಪ್ ವರೆಗೂ ಬಂದಿದೆ. ಜಸ್ಟ್ ಇಮೇಜ್ಗಳನ್ನ ಆಡ್ ಮಾಡ್ಕೊಂಡು ತೆಗೆದಿರುವಂಥದ್ದು. ದೆನ್ ಅದನ್ನ ನಾನು ಕಾಪಿ ಮಾಡ್ಕೊಂಡ್ ಬರ್ತೀನಿ, ವೈಟ್ ಬ್ಯಾಕ್ಗ್ರೌಂಡ್ ನ ಹಾಕಿರ್ತೀನಿ. ದೆನ್ ಆ ಲೇಯರ್ ಏನಿದೆ ನಾನು ಮಾಡಿರೋವಂಥದ್ದು ಸ್ವಲ್ಪ ಇಲ್ಲಿ ಕಲರ್ ಮಾಡಕ್ ಹೋಗಿ ಒಂದು ಬ್ಲ್ಯಾಕ್ ನ ಪೇಂಟ್ ಮಾಡಿರ್ತೀನಿ. ಅದನ್ನ ನಾನು ಅಂಡೋ ಮಾಡಲ್ಲ, ಸುಮಾರು ಹೊತ್ತಾದ್ಮೇಲೆ ನೋಡ್ಕೊಂತೀನಿ, ಹಂಗಾಗಿರುತ್ತೆ. ದೆನ್ ಅದಕ್ಕೆ ಒಂದು ಕೆಲಸ ಮಾಡಿರ್ತೀವಿ. ಸೊ ದೆನ್ ಈ ಒಂದು ಎಕ್ಸೆಲ್ ಅನ್ನೋ ಒಂದು ಲೇಯರ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಆಡ್ ಮಾಡ್ತೀನಿ. ಅದಕ್ಕೆ ಅಂತ ಒಂದು ಮಾಸ್ಕ್ ಹಾಕ್ತೀನಿ ನಾನು. ಈ ಮಾಸ್ಕ್ ನಾನು ಶಿಫ್ಟ್ ಇಟ್ಕೊಂಡು ಹೋಲ್ಡ್ ಮಾಡ್ರೆ ನೋಡ್ಬೋದು, ಅದಕ್ಕೆ ಸ್ವಲ್ಪ ಕಲರ್ ಹಾಕಿ ನಾನು ಮಾಸ್ಕ್ ಆಡ್ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ಗೆ ಹೋಗುತ್ತೆ. ದೆನ್ ಒಂದೊಂದೇ ಲೇಯರ್ಗಳನ್ನ ಕಲರ್ ಆಡ್ ಮಾಡಿದೀನಿ. ಅದು ಇಲ್ಲಿ ಹಾಕ್ಬೇಕಾಗಿತ್ತು, ಅಲ್ಲಿ ಹಾಕಿದೀನಿ. ಸೊ ಅದು ಬಿಟ್ಟಾಕಿ ಸರ್ಫ್ ಅನ್ನೋದನ್ನ ಆಡ್ ಮಾಡ್ತೀನಿ ಅಲ್ಲಿ. ದೆನ್ ಸ್ವಲ್ಪ ಕರ್ವ್ಸ್ ನ ಆಡ್ ಮಾಡಿ ಒಂಚೂರು ಕಲರ್ಫುಲ್ ಆಗಿರುವಂತದ್ನ ಇನ್ನೊಂಚೂರು ಪಾಪಪ್ ಆಗೋ ತರ ಒಂದು ಕರ್ವ್ಸ್ ಅಂತಾರೆ ಆಡ್ ಮಾಡ್ತೀನಿ. ಸ್ವಲ್ಪ ಗ್ಲಾಸ್ ರಿಫ್ಲೆಕ್ಟಿವ್ನೆಸ್ ಇರೋವಂಥದ್ನ ಒಂಚೂರು ಏನೋ ಒಂಚೂರು ಫೀಲ್ ಕೊಡ್ಲಿ ಅಂತ ವಾಟರ್ ಸ್ಪ್ರೇ ಅನ್ನೋದನ್ನ ಆಡ್ ಮಾಡ್ತೀನಿ. ದೆನ್ ಫೈನಲಿ ಇನ್ನೊಂದು ರೌಂಡ್ ಕಲರ್ ಕರೆಕ್ಷನ್ ಮಾಡ್ತೀನಿ. ಸೊ ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಈ ಒಂದು ಔಟ್ಪುಟ್ ಬರೋ ಅಷ್ಟೊತ್ತಿಗೆ. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರಾಡಕ್ಟ್ ಔಟ್ಪುಟ್. ಯಾವ ರೀತಿಯಿಂದ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಒಂದು ಪ್ರಾಡಕ್ಟ್, ತುಂಬಾ ಸಿಂಪಲ್, ಲೈಟಿಂಗ್ ಗೀಟಿಂಗ್ ಏನಿಲ್ಲ ಜಾಸ್ತಿ, ಆ ರೀತಿ ಯೂಸ್ ಮಾಡಿಕೊಂಡು ಮಾಡಿರುವಂತ
ಒಂದು ಪ್ರಾಡಕ್ಟ್ ಫೋಟೋ ಶೂಟ್ ಅನ್ಕೊಳ್ಳಿ. ಇದು ಫೋಟೋ ಶೂಟ್ ಅನ್ನೋದಕ್ಕಿಂತ ಎಡಿಟಿಂಗ್ ಟ್ರಿಕ್ಸೇ ಜಾಸ್ತಿ ಇದೆ ಇಲ್ಲಿ. ಎಡಿಟಿಂಗಲ್ಲೇ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿರುವಂಥದ್ದು ಫೋಟೋಗಿಂತ. ಸೊ ಐ ಕಾಲ್ ದಿಸ್ ಆಸ್ ಫೋಟೋಗ್ರಫಿ ಆ್ಯಂಡ್ ಎಡಿಟಿಂಗ್. ಇದೆಲ್ಲ ಲೈಟಿಂಗ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಅದಕ್ಕೆ ನಿಮಗೆ ಮೌಸಲ್ಲೂ ನೀವು ಪೇಂಟ್ ಕೂಡ ಮಾಡಬೇಕಾಗುತ್ತೆ ಕೆಲವು ಸಾರಿ, ಆ್ಯಂಡ್ ಕೆಲವು ಸಾರಿ ನೀವು ಲೇಯರ್ನ ಒಪಾಸಿಟಿ ಡೌನ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಷ್ಟೇ. ಸಿಂಪಲ್ ಆಗಿ ನೀವು ಇದೇ ಥರ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡಂಗಿದ್ರೆ ಮಾಡ್ಬೋದು. ಇದು ಒಂದು ನಮ್ಮ ಮನೇಲಿ ಇದ್ದಂಥ ಒಂದು ನಾವು ಯೂಸ್ ಮಾಡುವಂಥ ಒಂದು ಫ್ರಂಟ್ ಲೋಡ್, ಇಟ್ಸ್ ನಾಟ್ ಪ್ರಮೋಷನ್, ಸರ್ಫ್ ಎಕ್ಸೆಲ್ ಮ್ಯಾಟ್ರಿಕ್ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ತುಂಬ ಸಿಂಪಲ್ ಸೆಟಪ್ ಅಷ್ಟೇ. ಈ ಥರ ನನ್ನ ಒಂದು ಟೇಬಲ್ ಏನಿದೆ ಆ ಟೇಬಲ್ ಮೇಲೆ ಒಂದು ಗ್ಲಾಸ್ನ ಹಾಕಿ ಗ್ಲಾಸ್ ಟೇಬಲ್ ಥರ ಮಾಡಿ ಅಲ್ಲಿ ನಾನು ಒಂದು ಕಾರ್ಡ್ಬೋರ್ಡ್ ಶೀಟ್ಗಳನ್ನ ಯೂಸ್ ಮಾಡಿಕೊಂಡು, ಇಲ್ಲೆಲ್ಲ ನನ್ನ ಮೊಬೈಲ್ ಕಾಣಿಸ್ತಿದೆ ನೋಡಿ ಹಂಗೆ ಇಟ್ಟಿದ್ದೀನಿ. ಸೊ ಈ ಥರ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಫೈನಲಿ ಔಟ್ಪುಟ್ ಇಸ್ ಲೈಕ್ ದಿಸ್ ಆ್ಯಂಡ್ ಇಟ್ ಸ್ಯಾಟಿಸ್ಫೈಡ್ ಮೀ ವಿತ್ ದಿಸ್ ಔಟ್ಪುಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಕಂಟೆಂಟ್ಗಳಿಗೋಸ್ಕರ. ಹೀಗೆ ಎಡಿಟಿಂಗ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಒಟ್ಟಿನಲ್ಲಿ ಇವೆಲ್ಲ ಮಾಸ್ಕ್ ಮಾಡಿರೋವಂಥದ್ದು, ಬೇರೆ ಯಾವುದೂ ಇಲ್ಲ. ಮಾಸ್ಕ್ಗಳನ್ನೇ ಹಾಕಿ ಮಾಸ್ಕ್ಗಳನ್ನ ಕಾಪಿ ಮಾಡಿರುವಂಥದ್ದು. ಸೊ ಫೈನಲಿ ದಿಸ್ ವಿಲ್ ಬಿ ಅವರ್ ಫೈನಲ್ ಔಟ್ಪುಟ್ ಆ್ಯಂಡ್ ಇದನ್ನು ನಾನು ನನಗೆ ಸೇವ್ ಮಾಡ್ತೀನಿ. ಸೊ ಬಾಯ್ ಫಾರ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದ.